ಮಳಿಗೆಗಳ ಮುಂದೆ ಹಣ ಪಡೆದು ಚಿಲ್ಲರೆ ವ್ಯಾಪಾರಕ್ಕೆ ಅನುವು ಮಾಡಿಕೊಳ್ಳಲಾಗಿದೆ. ದಾಸನಪುರ ಎಪಿಎಂಸಿ ವರ್ತಕರ ಗುಂಪುಗಳ ನಡುವೆ ಬಿಗ್ ಫೈಟ್ ಶುರುವಾಗಿದೆ. ಕೈ ಮಿಲಾಯಿಸುವ ಹಂತಕ್ಕೆ ಈ ಗಲಾಟೆ ತಲುಪಿದೆ. ಇನ್ನು ರಸ್ತೆಯಲ್ಲಿ ಚಿಲ್ಲರೆ ತರಕಾರಿ ವ್ಯಾಪಾರ ಮಾಡೋದ್ರಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಅಲ್ಲದೆ ಮಾರುಕಟ್ಟೆ ಆವರಣದಲ್ಲಿ ಚಿಲ್ಲರೆ ತರಕಾರಿ ವ್ಯಾಪಾರಕ್ಕೆ ಅವಕಾಶ ಇಲ್ಲ. ಇತ ರೈತರಿಂದಲೂ ಕೂಡ ಕಮಿಷನ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಚಿಲ್ಲರೆ ವ್ಯಾಪಾರಿಗಳಿಂದಲೂ ಬಾಡಿಗೆಯನ್ನ ಪಡೆದು ಹಣ ಸಂಪಾದನೆಯನ್ನ ಮಾಡ್ತಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಇದರಿಂದಾಗಿ ಇತರೆ ಮಳಿಗೆ ಮಾಲೀಕರಿಗೆ ಅನಾನುಕೂಲ ಆಗುತ್ತೆ ಅಂತ ಆರೋಪಿಸಿ ಗಲಾಟೆಯನ್ನ ಮಾಡಲಾಗಿದೆ. ಈ ವರ್ತಕರ ಗಲಾಟೆ ಇದೀಗ ವಿಕೋಪಕ್ಕೆ ತಿರುಗಿದ್ದು, ಅಹಿತಕರ ಘಟನೆಗಳು ನಡೆಯದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ದೂರು ದಾಖಲಾಗಿದ್ದು, ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವ್ಯಾಪಾರ ಮಾಡಕ್ಕಾಗ್ತಾ ಇಲ್ಲ. ಇವತ್ತಲ್ಲಿ ನೋಡ್ ಗಂಟೆ ಕಸ ಬಿದ್ದಿತ್ತು. ಎಷ್ಟು ನೀವು ಆಯ್ತು ಬೇರೆ ಕೊಡ್ಬೇಕಾದ್ರೆ ಮಾತಾಡೋದು ದುಡ್ಡು ತಗೋಬೇಕಾದ್ರೆ 2 ಲಕ್ಷ ಲಂಚ ತಗೋಬೇಕಾದ್ರೆ ಏನ್ ಹೇಳಿದ್ರಿ? ಇಡೀ ಸಂಘದವರಿಗೆ ಅಂಗಡಿಗಳು ಅಂತ ಮಾತಾಡಿದ್ರೆ ಇವತ್ತು ಇವರು ಅಂಗಡಿ ಬಂದ್ ಮಾಡ್ಕೋಬೇಕಾಗಿತ್ತು. ಅಂಗಡಿ ಊರ್ ಮಾಡ್ಕೋಬೇಕಾಗಿತ್ತು. ಹೌದು ಫುಟ್ಪಾತಲ್ಲೆಲ್ಲ ನಾನ್ ಮಾಡಿದ್ದೀನಿ. ನಾನೇನ್ ಮಾಡಿದ್ದೀನಿ? ಕಂಪ್ಲೇಂಟ್ ಮಾಡಿದ್ರೆ ರೈತರು ಎಲ್ಲ ಸಮಸ್ಯೆ ಐತೆ. ಗಾಡಿಲೆಲ್ಲ ಹಾಕಂತಾರೆ, ಜಾಮ್ ಕೋಸ್ ಬಂದು 50 ರೂಪಾಯಿ ರೀ. 50 ರೂಪಾಯಿ ಮುಲ್ಲಂಗಿ ಐತೆ. ಕೋಸ್ 50 ರೂಪಾಯಿ ಜಾಸ್ತಿ ಬಂದು ರೈತರನ್ನ ಓಡ್ಸಕ್ ಆಗ್ತದನ್ರಿ. ನೀನೇ ತರ್ತೀಯಪ್ಪ. ನಮ್ಮ ಮಂಡಿ ರೈತ ಕಂಪ್ಲೇಂಟ್ ಕೊಟ್ಟ ನಿಮ್ಗೆ 156 ರಂಗ ಟ್ರೇಡರ್ಸ್ ಮಂಡಿಗೆ ಬಂದು ರೈತರು ಏನೋ ಕಂಪ್ಲೇಂಟ್ ಕೊಟ್ರಾ? ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾರು ಮೋಸ ಮಾಡೋರು ಯಾರೋ ಕಂಪ್ಲೇಂಟ್ ಕೊಟ್ರಾ? ನಮ್ಮ ಮಂಡಿಗೆ ಬಂದಿರೋ ರೈತರು ಏನೋ ಕಂಪ್ಲೇಂಟ್ ಕೊಟ್ರಾ? ರೈತರು ಕಂಪ್ಲೇಂಟ್ ಬಂದಿದ್ಯಾ? ಕೊಡಿಲಿ, ತೋರಿಸು. ಯಾರ ಮಂಡಿ ಮೇಲೆ ಐತೆ? ನೀನು ಬಂದು ನಮ್ಮ ಮಂಡಿ ಹತ್ರ ನೀನು ಕೇಳಬೇಕಾದ್ರೆ ನಿಮ್ಮ ಮಂಡಿಗೆ ಬರೋದೈತೆ. ನಮ್ಮ ಮಂಡಿ ಹತ್ರ ನಮ್ಮ ಮಂಡಿ ನಿಮ್ಮ ಮಂಡಿ ಒಳಗೆ ಬಂದಿಲ್ಲ. ರೋಡಲ್ಲಿ ಮತ್ತೆ ನೀನು ನಮ್ಮ ಮಂಡಿಯಲ್ಲಿ ಇರೋದನ್ನ ಕೇಳ್ತೀವಿ. ಸರ್ಕಾರದ ಜಾಗ ಬಂಡಿ ರೋಡಲ್ಲಿ ನಿಂತಿದ್ದೀನಿ. ಹೌದಪ್ಪ. ನೀನ್ ಬಂದು ಕಮಿಷನ್ ಬೇಡ. ನನ್ನ ಮಂಡಿ ಕಂಪ್ಲೇಂಟ್ ಆಯ್ತು ನಮ್ಗೆ. ನನ್ನ ಮಂಡಿ ಕಂಪ್ಲೇಂಟ್ ಇದೆ ಅಂದ್ರೆ ನಿನ್ ಮಂಡಿಗೆ ಬಂದಿಲ್ಲ. ನಮ್ಮ ಮಂಡಿ ಮತ್ತೆ ಅವ್ರೇನು ಕೇಳ್ತಾವ್ರನ್ರಿ ಇಂತ ಇಂಕೊಡ್ರಿ. ಈ ತರ ಇದ್ ಮಾಡಿದ್ರ ವೆಂಕಟೇಶ್ ಅವ್ರೆ ಒಂದ್ ನಿಮಿಷ. ನೀನ್ ಬಂದ್ ಏನ್ ಮಾಡ್ದೆ? ಈ ತರ ಇದ್ ಮಾಡಿದ್ರ ಹೇಳಪ್ಪ ಇಲ್ಲೇ ಮಾತಾಡ್ಬೇಡ ನೀನು. ನಿನ್ ಹತ್ರ ಕೊಡ್ತೀನಿ. ನನ್ನ ಮಂಡಿ ಹತ್ರ ಬಂದು ನೀನು ಯಾಕೆ ಕೇಳ್ದೆ? ನಾನ್ ಕೇಳಿದ್ದೀನ. ರೈತರು
ಗಂಗಾ ಟ್ರೇಡರ್ಸ್ ಮಂಡಿಯವರು ಕಮಿಷನ್ ತಗೊಂಡಿದ್ದಾರೆ ನಮ್ಮ ಹತ್ರ. ಕೊಡು ಬಿಲ್ಲು. ಆಯ್ತು ಬಿಲ್ ಕೊಡು ಕಂಪ್ಲೇಂಟ್ ನಿನಗೆ. ಕಮಿಷನ್ ತಗೊಂಡಿರೋರ ಹತ್ರ ಕೊಡ್ತೀವಿ ನೀನು ನಾವು. ಕೊಡಪ್ಪ, ನೀನು ಒಂದು ಕಮಿಷನ್ ಹೇಳ್ತೀಯ. ಸಂಬಳ ಹೆಂಗ ಕೊಡ್ತೀಯಾ? ಸಂಬಳ ಹೆಂಗ್ ಕೊಡೋದು? ಗೌರ್ಮೆಂಟ್ ಕೊಡ್ತಾರೆ ಇಲ್ಲಿ ಎಲ್ರಿಗೂ. ಯಾರು? ಅಲ್ಲ ಮತ್ತೆ ಇನ್ನೇನ್ ಮತ್ತೆ ಸಂಬಳ ಯಾರು ಕೊಡೋದು ನಿಮ್ಗೆ? ಸಂಬಳ ಹೆಂಗ್ ಕೊಡ್ತೀರಾ? ಕಮಿಷನ್ ತಗೋಬೇಕು ಏನೈತೆ ಅನ್ನೋದು ಅಣ್ಣ ಗೊತ್ತಾಗ್ತದೆ. ನೀನು ಕೊಡಬೇಡ ನೀನು. ನೀವು security ಇಟ್ಕೊಂಡಿದ್ದೀರಾ? ಬೆಳಿಗ್ಗೆ ಎದ್ರೆ ಮಂಡಿ ಕಳ್ಕೊಂಡು ಜೀವ ಕಳ್ಕೊಂಡು ಹೋಗ್ತಾರ ಪಾಪ. ಆಯ್ತು ಒಬ್ಬರು ಉದ್ದಾರಾಗಿಲ್ಲ ಮಂಡಿಯವ್ರು ಇಲ್ಲಿ. ಆಯ್ತು ನಿಂದ ಏನಾದ್ರು ಮಾಡ್ಕೊಳಪ್ಪ. ಸರಿ, ನೀನ್ ಬಂದು ನನ್ನ ಮಂಡಿಗೆ ಯಾಕೆ ಮಾಡ್ತೀಯ ನೀನು? ನಮ್ಮ ಮಂಡಿಗೆ ಯಾಕೆ ಮಾಡ್ತೀಯ ನೀನು? ನೀನ್ ನನ್ನ ಮಂಡಿ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ನಿಮ್ ಮಂಡಿಗೆ ಹೇಳ ಮತ್ತೆ ಬಂದು ನೀನ್ ಹೆಂಗ್ ಕೇಳಿಸ್ತೀಯ ನೀನು ನನ್ನ ಮಂಡಿಲಿ? ಇದನ್ನ ಯಾರು ಮಾಡ್ತಾ ಇದ್ದಾರೆ, ಇದನ್ನ ಯಾರು ಹಾಕಿರೋದು ಅಂತ ನೀನ್ ಹೆಂಗ್ ಕೇಳ್ತೀಯ ನೀನು? ಲೈಸೆನ್ಸ್ ಐತೆ, ಬಾಳೆಹಣ್ಣು ಲೈಸೆನ್ಸ್ ಕಟ್ತೀವಿ. ಐತೆ. 3 ವರ್ಷಕ್ಕೆ ಆರೇ ಮಾಡ್ತಿರ್ತೀನಿ. ಮಾಡ್ಕೊಳ್ಳಿ. ಯಾರು ಮಾಂಸ ಮಾಡ್ತಿರೋದು, ತರಕಾರಿ ಮಾಡ್ತಿರೋದು? ಆಯ್ತು ಏನ್ ಮಾಡ್ತಿರೋದು ಅಂತ ಕೇಳಕ್ಕೆ. ತರಕಾರಿ ತಾನೇ ಮಾಡ್ತಿರೋದು. ಸುಮ್ಮನೆ ಯಾರ ದಂಗೆ ಇಲ್ವೋ ಅವ್ರಿಗೆ ಅನ್ನ ಕೊಟ್ಟು ಕಳಿಸ್ತೀವಿ. ನಾವು ಅನ್ನ ತಿಂತೀವೋ ಇಲ್ವೋ? ಸರಿ, ಅದನ್ನ ಯಾಕೆ ತುಳಿತೀರಿ? ಬರಪ್ಪ ಈ ಕಡೆ. ಈ ಕಡೆ ಬಾ, ಈ ಕಡೆ. ಇದು ನೋಡಿ, ಇದು ನೋಡಿ ಮಾತಾಡಿ. ಏ ಅಪ್ಪ, ಇವತ್ತಿಂದಲ್ಲ ಯಾರು? ಅದೊಂದು ಪಾಲಿಸಿ. 30 ವರ್ಷದಿಂದ ಇರೋದು. ನಾವೇನ್ ಯಾರ್ಗೂ ಕೇಳ್ಬೇಕಲ್ಲ, 30 ವರ್ಷದಿಂದ ಇರೋದು. 30 ವರ್ಷದಿಂದ ಇರೋದು. ಅದನ್ನ ಮಾಡಿರೋದೇ ನಾವು. ಆಯ್ತು ಅದನ್ನ ಮಾಡಿರೋದೇ ನಾವು. ಗೊತ್ತಾ? ರೈತರ ಹತ್ರ ಕಮಿಷನ್ ತಗೊಂಬೇಡ ಅಂತ ಮಾಡಿರೋದು ನಾವು. ಈಗ ಇವತ್ತು ಹೇಳೋದಲ್ಲ. ಆಯ್ತು ನಾವ್ ಹೇಳೋದಲ್ಲ, ಹೇಳ್ತಾ ಇದೀವಿ ಬಿಡಿ. ಆಯ್ತು. ಹಾ. ಅಬ್ಬಾ, ನೋಡಿಲ್ಲ, ನಾನು ಊಟ ಇಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ, ಬೇಕಾಬಿಟ್ಟು ಅಲಾಟ್ಮೆಂಟ್ ಮಾಡಿದ್ದಾರೆ. ನಾವು ಓಡಾಡೋಕ್ಕೆ ರೈತರು ತೊಗೊಂಬಂದ್ರು ಸರಕು ರೋಡಲ್ಲಿ ಇಕ್ಕಂಡು ಮಾಡ್ತಿದ್ದಾರೆ. ಕೇಳೋಕೆ ಹೋದರೆ ಅದಕ್ಕೆ ದಂಗೆ ಎದೊಳ್ತೀವಿ, ಎದೊಳ್ತೀವಿ ಅಂತ ಬೆದರಿಕೆ ಹಾಕ್ತಾರೆ. ರೈತ ಒಂದು ಕಂಪ್ಲೇಂಟ್ ಕೊಟ್ಟರೆ ಅವನಿಗೆ ಬೆದರಿಕೆ ಹಾಕಿ ನೀನು ಕೋರ್ಟ್ಗೆ ಹೋಗಬೇಕಾಗುತ್ತೆ, ನಿನಗೆ ಇದು ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ವಾಪಸ್ ತಗ್ಸೋದಕ್ಕೆ ಇದು ಮಾಡ್ತಾರೆ. ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಹತ್ರ ಕಮಿಷನ್ ಪಡೆದಿದ್ದಾರೆ ಅಂತ ಕಂಪ್ಲೇಂಟ್ ಪಡೆದ್ರೆ ರೈತ ಹಿಂಗೆ ಬೆದರಿಕೆ ಹಾಕ್ತಾ ಇದ್ದಾರೆ. ಇದು ಮಂಡಿ ವರ್ತಕರು ವ್ಯಾಪಾರಸ್ಥರ ಹತ್ರ ಕಮಿಷನ್ ತೊಗೊಬೇಕು. ಇವ್ರ ಹತ್ರ ತೊಗೊಳ್ತಾರೆ, ರೈತರ ಹತ್ರ ತೊಗೊಳ್ತಿದ್ದಾರೆ. ಅದು ಕಂಪ್ಲೇಂಟ್ ಕೊಟ್ಟಿದಾಗ ಅವ್ರಿಗೆ ಬೆದರಿಕೆ ಇಕ್ಕಿದ್ದಾರೆ, ನೀವು ಕೋರ್ಟ್ಗೆ ಹೋಗ್ಬೇಕಾಗುತ್ತೆ ಅಂತಲ್ಲ.